ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ನನ್ನ ಮಿನಿ ವ್ಲಾಗ್. ಇದೇನಪ್ಪ ಹುಚ್ಚಿ ತರ ತಿರುಗ್ತಾಳೆ ಅಂತ ಅನ್ಕೋಬೇಡಿ. ಅಂಡ್ ಗೈಸ್, ನಿಮಗೇನಾದ್ರೂ ಈ ತರ ಹೇರ್ ಫಾಲ್ ಆದ್ರೆ, ಅಂದ್ರೆ ಇಷ್ಟೊಂದು ಕೂದಲು ಉದುರ್ತಿದ್ರೆ, ನೀವು ಇದನ್ನ ಕೇಳಿಸ್ಕೊಳ್ಳೇಬೇಕು. How much hair fall is too much hair fall? 200 strands of hair is normal. लेकिन अगर उससे ज्यादा है, then that might mean that you have a condition called telogen effluvium. ಸೊ ಕೇಳಿಸ್ಕೊಂಡ್ರಿ ಅಲ್ವಾ, 100 ಸ್ಟ್ಯಾಂಡ್ಸ್ ಓಕೆ, ಬಟ್ ಅದಕ್ಕಿಂತ ಜಾಸ್ತಿ ಆದರೆ ಇಟ್ ಈಸ್ ಅ ಪ್ರಾಬ್ಲಮ್. ಸೊ ಸ್ಟಾರ್ಟ್ ಯೂಸಿಂಗ್ ದಿಸ್ ಪ್ರಾಡಕ್ಟ್ ವಿಚ್ ಹೆಲ್ಪ್ಸ್ ಟು ರೆಡ್ಯೂಸ್ ದಿ ಹೇರ್ ಫಾಲ್. ನಾನು ಯಾವಾಗಲೂ ಹೇಳ್ದಂಗೆ ಇವಾಗಲೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಕನ್ಸಿಸ್ಟೆಂಟ್ ಆಗಿ ಬಳಸೋಕ್ಕೆ ಟ್ರೈ ಮಾಡಿ. 1 ವಾರ 2 ವಾರ ಬಳಸ್ಬಿಟ್ಟು ಏನೂ ರಿಸಲ್ಟ್ ಬಂದಿಲ್ಲ ಅಂತ ಹೇಳ್ಬೇಡಿ. ಸೊ ಅಟ್ಲೀಸ್ಟ್ ಒಂದು 3 to 4 months ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ರಿಸಲ್ಟ್ ಏನು ಅಂತ ಗೊತ್ತಾಗೋದು. ಈ ರೀತಿ ಅಪ್ಲೈ ಮಾಡಿ ಮಸಾಜ್ ಮಾಡ್ಕೊಳ್ಳಿ ಒಂದು 5 to 6 minutes ಅಟ್ಲೀಸ್ಟ್. ನಾನು ಮಾತಾಡ್ತಿರೋದು ಆಲ್ಫ್ ಗುಡ್ನೆಸ್ ಅವರ ರೋಸ್ಮೆರಿ ವಾಟರ್ ಬಗ್ಗೆ. ಇದು ನಿಮ್ಮ ಹೇರ್ ಗ್ರೋತ್ನ ಪ್ರಮೋಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಇದು ನಾನ್ ಗ್ರೀಸಿ ಆಗಿರೋದ್ರಿಂದ ನೀವು ಎವ್ರಿ ಸಿಂಗಲ್ ಡೇ ಇದನ್ನ ಬಳಸ್ಬೋದು. ಬಿಕಾಸ್ ಒನ್ಸ್ ಅದು ಡ್ರೈ ಆಯಿತು ಅಂದರೆ ನೀವು ಇಲ್ಲಿ ನೋಡ್ಬೋದು ಒಂದು ಸ್ವಲ್ಪನೂ ಗ್ರೀಸಿನೆಸ್ ಅಂತ ಅನ್ಸಲ್ಲ. 12 weeksಲ್ಲಿ 62% ಹೇರ್ ಫಾಲ್ನ ರೆಡ್ಯೂಸ್ ಮಾಡುತ್ತೆ. ಆಲ್ಸೋ ಇದು ವೀಗನ್ ಜೊತೆಗೆ ಕ್ಲಿನಿಕಲಿ ಪ್ರೂವನ್ ಕೂಡ. ಆ್ಯಂಡ್ ನಿಮಗೆ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂತಂದರೆ ನಾನು ಸ್ಕ್ಯಾನರ್ನ ಅಟ್ಯಾಚ್ ಮಾಡಿರ್ತೀನಿ, ನೀವು ಸ್ಕ್ಯಾನ್ ಮಾಡಿ ಬೈ ಮಾಡ್ಬೋದು. ಇನ್ನು ಏನು ಯೋಚನೆ ಮಾಡ್ತಾ ಇದ್ದೀರಾ? ಬೇಕು ಅಂದರೆ ತಗೊಳ್ಳಿ. ಓಕೆ, ಬಾಯ್.